ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KPS ಪ್ರಾಪರ್ಟೀಸ್ ಮೈಸೂರು. ನಾನಿವತ್ತು ನಿಮಗೆ ಮೂಡ ಅಪ್ರೋಡಲ್ಲಿ 20-40 ಒಂದು ಗ್ರೌಂಡು ಮತ್ತು ಫಸ್ಟ್ ಫ್ಲೋರ್ ಇರುವಂಥ ಒಂದು ಮನೆನ ತೊಗೊಂಡು ಬಂದಿದ್ದೀನಿ. ಯಾರೆಲ್ಲ ಒಂದು ರೆಂಟಲ್ ಇನ್ಕಮ್ ಬೇಕು, ಒಂದು ನಾವಿದ್ದು ಇನ್ನೊಂದು ರೆಂಟಲ್ ಇನ್ಕಮ್ ಬೇಕು ಅನ್ನೋರು ಈ ಒಂದು ವಿಡಿಯೋನ ಪೂರ್ತಿ ನೋಡಿ. ಏಕೆಂತಂದರೆ ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾಯಿದ್ರು, ಹಾಗೆ ಕಾಲ್ ಕೂಡ ಮಾಡ್ತಾಯಿದ್ರು. ಸರ್, ನಮಗೆ ಒಂದು ರೆಂಟಲ್ ಇನ್ಕಮ್ ಕೂಡ ಇರೋ ಥರ ಒಂದು ಮನೆನ ತೋರಿಸಿ ಸರ್, ವಿಡಿಯೋ ಮಾಡಿ ಸರ್ ಅಂತ ಕೇಳ್ತಾಯಿದ್ರು. ಇದು ಬಂದು ಮೂಡ ಅಪ್ರೋಡ್ ಇರುತ್ತೆ, ವೆಸ್ಟ್ ಫೇಸಿಂಗ್ ಸೈಟ್ ಇರುತ್ತೆ, ನಾರ್ತ್ ಡೋರ್ ಇರುತ್ತೆ, ಹಾಗೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ. ಮತ್ತು ನಿಮಗೆ ಇದು ಎಲ್ಲಿ ಬರುತ್ತೆ ಅಂತಂದರೆ ಇಲ್ವಾಲದಲ್ಲಿ ಬರುತ್ತೆ. ಇಲ್ವಾಲ ಬಸ್ ಸ್ಟ್ಯಾಂಡಿಂದ ನಿಮಗೆ ವಾಕೇಬಲ್ ಡಿಸ್ಟೆನ್ಸಲ್ಲಿ ಇರುವಂಥ ಒಂದು ಮನೆ ಇದು. ಹಾಗೆ ನಿಮಗೆ 2 BHK ಇದೆ, ಗ್ರೌಂಡ್ ಫ್ಲೋರ್ 2 BHK ಇದೆ, ಹಾಗೆ ಫಸ್ಟ್ ಫ್ಲೋರ್ ಕೂಡ 2 BHK ಇದೆ. ನಿಮಗೆ ಯಾವ್ಯಾವ ರೀತಿ ಮಾಡಿದ್ದಾರೆ, ಏನು ಯಾವ ರೀತಿ ವಾಸ್ತು ಇದೆ, ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಎಲ್ಲ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಏಕೆಂದರೆ ಸುಮಾರು ಜನ ವೀಡಿಯೋ ನೋಡ್ತಿದ್ದಂಗೆ ಕೇಳ್ತಾರೆ, ಸರ್ ಪ್ರೈಸ್ ಎಷ್ಟು, ಫೈನಲ್ ಎಷ್ಟಾಗುತ್ತೆ ಅಂತ ಸುಮಾರು ಜನ ಕೇಳ್ತಾ ಇರ್ತಾರೆ. ಅವ್ರಿಗೆಲ್ಲ ನಾನು ಉತ್ತರನ ಕೊಡ್ತೀನಿ. ವೀಡಿಯೋನ ಕೊನೆ ತನಕ ನೋಡಿ. ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಒಳಗಡೆ ಹೋಗೋಣ. ಒಳಗಡೆ ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ನಿಮಗೆ ಇಲ್ಲಿ 4 ವೀಲರ್ನ ಪಾರ್ಕ್ ಮಾಡ್ಕೋಬೋದು. ಇಲ್ಲಿ 4 ವೀಲರ್ನ ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಹಾಗೆ ಇನ್ಸೈಡು ನೀವು 2 ವೀಲರ್ನ ಪಾರ್ಕ್ ಮಾಡ್ಕೋಬೋದು. ನೀವು ನೋಡ್ತಿರ್ಬೋದು, ಇನ್ಸೈಡು ನಿಮಗೆ ಒಂದು 4 ಬೈಕ್ನ ಪಾರ್ಕ್ ಮಾಡ್ಕೊಳ್ಳೋಷ್ಟು ಜಾಗ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ರೆಡಿ ಟು ಮೂವ್ ಇದೆ ಮನೆ. ಹಾಗೆ ನಿಮಗೆ ವಿತ್ತು ಇಂಡಿಪೆಂಡೆಂಟ್ ಬೋರ್ವೆಲ್ ಕೂಡ ಇದೆ, ಅಂದರೆ ಮನೆಗೇ ಸಪ್ರೇಟು ಒಂದು ಬೋರ್ ಹಾಕಿದ್ದಾರೆ. ಹಾಗೆ ಕಾವೇರಿ ವಾಟರ್ ಕನೆಕ್ಷನ್ ಕೂಡ ಮಾಡಿದ್ದಾರೆ. ಯಾಕೆಂತಂದರೆ ನಿಮಗೆ ಒಂದು ಲೇಔಟ್, ಯಾವುದೇ ಥರದ ಒಂದು ಲೇಔಟ್ ತೊಗೊಂಡ್ರೆ ನಿಮಗೆ ಕಾವೇರಿ ವಾಟರ್ ಕನೆಕ್ಷನ್ ಬರಬೇಕು ಅಂದರೆ 50% ಮನೆಗಳನ್ನ ಕಂಪ್ಲೀಟ್ ಮಾಡಿರಬೇಕು. ಲೇಔಟು 50% ಮನೆಗಳಾಗಿತ್ತು ಅಂತಂದರೆ ಆಟೋಮೆಟಿಕ್ ನಿಮಗೆ ಕಾವೇರಿ ವಾಟರ್ಗಳು ಬರುತ್ತೆ. ಇಲ್ಲಿ ನಿಮಗೆ ಸಂಪು ಮತ್ತು ಬೋರ್ವೆಲ್ಲು, ಸಂಪು ಬ್ಯಾಕ್ ಸೈಡ್ ಬರುತ್ತೆ, ಇಲ್ಲಿ ಸಂಪಿದೆ. ಹಾಗೆ ಮೇನ್ ಡೋರು ನಂದಿ ಬಾಗಿಲು ಅಂತ ಹೇಳ್ತಾರೆ, ನಂದಿ ಬಾಗಿಲಿಗೆ ಕನೆಕ್ಷನ್ ಡೋರ್ನ ಇಟ್ಟಿದ್ದಾರೆ. ಹಾಗೆ ನಿಮಗೆ ಸಪ್ರೇಟು ಮೀಟ್ರು ಮತ್ತು ಸಿಲಿಂಡರ್ ಇಡೋದಕ್ಕೆ ಸಪ್ರೇಟ್ ಮಾಡಿದ್ದಾರೆ. ಇಲ್ಲಿ ಎರಡೂ ಕೂಡ ನಿಮಗೆ ಸಿಲಿಂಡ್ರ್ 4 ಸಿಲಿಂಡರ್ ಇಟ್ಕೋಬೋದು. ಒಂದು ಮನೆಗೆ 2 ಇಲ್ಲಿ 2 ಮೋಟ್ರ್ ಕೂಡ ಕೊಟ್ಟಿದ್ದಾರೆ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಒಳಗಡೆ ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದ್ದು ನಿಮಗೆ ಟೀಕ್ನ ಯೂಸ್ ಮಾಡಿದ್ದಾರೆ. ಮೇನ್ ಡೋರು, ಪೂಜಾ ಡೋರ್ಗೆ ಟೀಕ್ ಯೂಸ್ ಮಾಡಿದ್ದಾರೆ. ಇವಾಗ ನಾನು ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ. ಒಳಗಡೆ ಎಂಟ್ರಿ ಆದರೆ ನಿಮಗೆ 20-40 ಅಂತಂದರೆ ನಿಮಗೆ 20-40 ಅಂದರೆ ತುಂಬ ಸ್ಪೇಸಿಯಸ್ ಆಗಿ ಹಾಲ್ ಬರುತ್ತೆ. ಏಕೆಂತಂದರೆ ಸುಮಾರು ಜನ 20-30 ಚಿಕ್ಕದಾಗುತ್ತೆ ಸರ್, 30-40 ನಮ್ಮ ಬಜೆಟ್ಗೆ ಆಗಲ್ಲ ಸರ್ ಅನ್ನೋರು ಈ ಒಂದು ವಿಡಿಯೋನ ಪೂರ್ತಿ ನೋಡಿ. POP ರೆಡಿ ಟು ಮೂವ್ ಇದೆ. ಹಾಗೆ ಫ್ಯಾನ್ ಕೂಡ ಫಿಟ್ಟಿಂಗ್ಸ್ ಮಾಡಿದ್ದಾರೆ. ಹಾಗೆ ಸ್ಟ್ರೆಚರ್ ಪೇಂಟ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ರೆಂಟಲ್ ನಿಮಗೆ ಇನ್ಕಮ್ ಬಂದು ನಿಮಗೆ 2 ಫ್ಲೋರು ನೀವು ಬಾಡಿಗೆ ಕೊಡ್ತೀನಿ ಅಂದರೆ ಒಂದೊಂದು ಫ್ಲೋರ್ಗೆ ನಿಮಗೆ 9,000 ರೆಂಟ್ ಬರುತ್ತೆ. ಟೋಟಲ್ ನಿಮಗೆ 18,000 ರೆಂಟ್ ಜನ್ರೇಟ್ ಆಗುತ್ತೆ. TV ಕ್ಯಾಬಿನೆಟ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ಒಂದು ರೂಮ್ ಬರುತ್ತೆ. ಕಿಂಗ್ ಸೈಜ್ ಕಾಟ್ ಕೂಡ ಹಾಕಬೋದು, ಅಷ್ಟು ಸ್ಪೇಸ್ ಇದೆ. ಇಲ್ವಲ್ಲ ಮೇನ್ ರೋಡಿಂದ ವಾಕೇಬಲ್ ಡಿಸ್ಟೆನ್ಸಲ್ಲಿ ಇರುವಂಥ ಮನೆ ಇದು. ಏಕೆಂದರೆ ಸುಮಾರು ಜನ ಒಂದು ಮನೆನ ಹುಡುಕ್ತಾ ಇರ್ತಾರೆ. ಮನೆ ಬೇಕು, ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು, ಒಂದು ನಾವಿದ್ದು ಇನ್ನೊಂದು ಬಾಡಿಗೆ ಕೊಡೋ ಥರ ಒಂದು ಬೇಕು ಸರ್ ಅಂತ ಸುಮಾರು ಜನ ಕೇಳ್ತಾ ಇರ್ತಾರೆ. ನೋಡಿ, ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಸಿಟಿ ಸೆಂಟ್ರಿಗೆ ನಿಮಗೆ 12 ಕಿಲೋಮೀಟ್ರ್ ಆಗುತ್ತೆ ಇಲ್ವಾಲ್ದಿಂದ. ಹಾಗೆ ನಿಮಗೆ 24/7 ಬಸ್ಗಳು ಕೂಡ ಇದೆ. ಏಕೆಂತಂದರೆ ನಿಮಗೆ ಇಲ್ವಾಲ ಅಂತಂದರೆ ಮೈಸೂರು ಟು ಹುಣಸೂರು, ಮೈಸೂರು ಟು ಕೇರ್ನಗರ, ಮೈಸೂರು ಟು ಮಡಿಕೇರಿ ಎಲ್ಲ ಕಡೆ ಬಸ್ ಹೋಗುತ್ತೆ. ಇದೊಂದು ಮೀನ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇದು 2ನೇ ಬೆಡ್ರೂಮು. ಇದು ಕೂಡ ಕಿಂಗ್ ಸೈಜ್ ಕಾಟ್ನ ಹಾಕೋಬೋದು. ಇದಕ್ಕೂ ಕೂಡ ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಗ್ರೌಂಡ್ ಫ್ಲೋರ್ ಏನು ನೋಡ್ತೀರಾ ಅದೇ ಥರ ಸೇಮ್ ಫಸ್ಟ್ ಫ್ಲೋರ್ ಕೂಡ ಮಾಡಿದ್ದಾರೆ. ಯಾಕೆಂತಂದರೆ ಎರಡೂ ಕೂಡ ನೋಡ್ತಾ ಹೋದರೆ ನಿಮಗೆ ತುಂಬ ಲೆಂತ್ ಆಗುತ್ತೆ ವಿಡಿಯೋ. ನಾನು ಏನಿದೆ ಅದನ್ನು ಡೈರೆಕ್ಟಾಗಿ ಹೇಳಿ ಒಂದು ಕಂಟೆಂಟ್ಗಳನ್ನ ಕೊಡ್ತಾ ಇದ್ದೀನಿ. ಹಾಗಾಗಿ ಏನಾದರೂ ನಿಮ್ಗೇನಾದರೂ ತಪ್ಪು ಅಂತ ಏನಾದರೂ ಇತ್ತು ಅಂತಂದರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಏಕೆಂದರೆ ವ್ಯೂವರ್ಸು ನೋಡ್ತಾ ಇರೋರಿಗೆ ನಿಮಗೆ ಗೊತ್ತಿರುತ್ತೆ ನಾವು ಏನೇನು ಮಾಡ್ತಾಯಿದ್ದೀವಿ, ಯಾವ ರೀತಿ ಮನೆಗಳನ್ನ ವೀಡಿಯೋಸ್ ಕೊಡ್ತಾಯಿದ್ದೀವಿ, ಯಾವ ರೀತಿ ಪ್ರೈಸ್ ಹೇಳ್ತಾಯಿದ್ದೀವಿ, ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ನಾವು ಯಾವ ರೀತಿ ಇದ್ದೀವಿ ಎಲ್ಲ ಒಂದು ನೀವು ಅನಾಲಿಸ್ ಮಾಡ್ಬೋದು. ನೋಡಿ, ನಿಮಗೆ ಇಲ್ಲಿ
ಅಗ್ನಿ ಮೂಲೆಯಲ್ಲಿ ಕಿಚನ್ ಬರುತ್ತೆ, ಹಾಗೆ ಥಿಂಗ್ಸ್ ಎಲ್ಲ ಇಡೋದಕ್ಕೆ ಕಬೋರ್ಡ್ಸ್ ಮಾಡಿದ್ದಾರೆ. ನಾನು ಆವಾಗಲೇ ಹೇಳ್ದಂಗೆ ಸಿಲಿಂಡ್ರು ಪೈಪ್ಲೈನ್ ಕೂಡ ಪ್ರೊವೈಡ್ ಮಾಡಿದರೆ. ಆಚೆ ಕಡೆ ನೀವು 2 ಸಿಲಿಂಡರ್ನ ಇಟ್ಕೋಬೋದು, ಅಷ್ಟು ಸ್ಪೇಸ್ ಇದೆ. ಹಾಗೆ ನಿಮಗೆ ಫ್ರಿಜ್ ಪಾಯಿಂಟ್ ಕೂಡ ಇಲ್ಲೇನು ನೋಡ್ತಿದ್ದೀರಾ, ಇಲ್ಲಿ ಫ್ರಿಜ್ ಪಾಯಿಂಟ್ ಇದೆ. ಹಾಗೆ ಅಟ್ಟ ಕೂಡ ಕಂಪ್ಲೀಟ್ ಮಾಡಿದ್ದಾರೆ, ಅಟ್ಟ ಕೂಡ ಇದೆ ಇಲ್ಲಿ. ಮತ್ತು ನಿಮಗೆ ನಾನು ಆವಾಗಲೇ ಹೇಳ್ದಂಗೆ ಸ್ಪೇಸಿಯಸ್ ಆಗಿದೆ ಹಾಲು. ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಕೂಡ ಇಟ್ಕೋಬೋದು. ಮತ್ತು ನಿಮಗೆ ಇಲ್ಲಿ ಇಂಡಿಯನ್ನು ಮತ್ತು ವೆಸ್ಟರ್ನ್ನ ಮಾಡಿದ್ದಾರೆ. ಇಲ್ಲಿ ಕೂಡ ನೀವು ಬಟ್ಟೆನ ಹಾಕಬೋದು ವಾಶ್ ಮಾಡಿಬಿಟ್ಟು. ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಗಾಳಿ ಬೆಳಕಿಗೆ. ಹಾಗೆ ನಿಮಗೆ ಇಲ್ಲಿ ಒಂದು ಇಂಡಿಯನ್ನ ಕೊಟ್ಟಿದ್ದಾರೆ. ಇಂಡಿಯನ್ ಕೂಡ ಅಂದರೆ ಈಗ ನಿಮಗೇನಪ್ಪ ಅಂತಂದರೆ ಚಿಕ್ಕ ಮಕ್ಳುಗಳಿತ್ತು ಅಂದರೆ ಇಂಡಿಯನ್ನ ಯೂಸ್ ಮಾಡ್ಬೋದು. ಏಕೆಂದರೆ ಕೆಲವೊಬ್ಬರು ಇಂಡಿಯನ್ನ ನಮ್ಮ ಚಿಕ್ಕ ಮಕ್ಳುಗಳು ಯೂಸ್ ಮಾಡ್ತಾರೆ. ಇಲ್ಲಿ ಕೂಡ ಒಂದು ವಾಷಿಂಗ್ ಮಿಷಿನ್ ಪ್ರಾವಿಷನ್ನ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಸಂಪ್ ಬರುತ್ತೆ ಅಗ್ನಿ ಮೂಲೆಯಲ್ಲಿ. ಮತ್ತು ನಿಮಗೆ ಇಲ್ಲಿ ಒಂದು ವೆಸ್ಟರ್ನ್ ಕಮೋಡ್ ಕೂಡ ಇಟ್ಟಿದ್ದಾರೆ, ಸ್ನಾನದ ಮನೆ, ಜನರಲ್ ಟಾಯ್ಲೆಟು. ಇದೇನು ನೋಡಿದ್ರಾ ಇದೇ ರೀತಿ ಫಸ್ಟ್ ಫ್ಲೋರ್ ಕೂಡ ಇದೆ. ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ಇನ್ನೂ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಕೆಳಗಡೆ ಕೊಟ್ಟಿರ್ತೀನಿ, ತೊಗೊಂಡು ಕಾಲ್ ಮಾಡಿ. ಪ್ರೈಸ್ ಬಂದು ನಿಮಗೆ 90 ಲಕ್ಷ ನೆಗೋಷಿಯಬಲ್ ಹೇಳ್ತಾಯಿದ್ದಾರೆ, ಓನರ್ ವ್ಯಾಪಾರ ಇರುತ್ತೆ. ಹಾಗೆ ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ಲೋನ್ ಕೂಡ ಅವೈಲಬಿಲಿಟಿ ಇದೆ. ನಮ್ಮಲ್ಲೇ ಅಪ್ ಟು 80% ಲೋನ್ ಕೂಡ ಪ್ರೊವೈಡ್ ಮಾಡಿಕೊಡ್ತೀವಿ. ನೀವು ಎಲಿಜಿಬಿಲಿಟಿ ಇರಬೇಕಷ್ಟೇ. ಯಾಕೆಂದರೆ ನೀವು ಲೋನ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರಿ ಸರ್, ಮಾಡಿಸ್ಕೊಡಿ ಅಂತ ಕೆಲವೊಬ್ರು ಕೇಳೋರು ಇದ್ದಾರೆ, ಬುದ್ಧಿವಂತರು. ಏನೂ ಮಾಡೋಕ್ಕಾಗಲ್ಲ, ಬುದ್ಧಿವಂತರುಗಳು ಇರ್ತಾರೆ. ಅವ್ರಿಗೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಏಕೆಂತಂದರೆ 5 ಬೆರಳು ಸಮ ಇರಲ್ಲ. ಹಾಗಾಗಿ ಎಲ್ಲ ರೀತಿಯೂ ನಮ್ಮ ರಿಯಲ್ ಎಸ್ಟೇಟಲ್ಲಿ ಇದ್ದೇ ಇರ್ತಾರೆ. ಅವ್ರಿಗೆ ನಾವು ಒಂದು ಏನಿದೆ ಅವರ ಒಂದು ರಿಕ್ವೈರ್ಮೆಂಟ್ಗೆ ನಾವು ಒಂದು ಕೆಲಸನ ಮಾಡಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇದೇ ರೀತಿ ನಾನು ವಿಡಿಯೋಗಳನ್ನ ನೋಡ್ತಾ ಇರಿ. ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ಜೈ ಶ್ರೀರಾಮ್.